ಓಕೆ, ಥ್ಯಾಂಕ್ ಯು ಮಾರುತೇಶ್ ಡೀಟೇಲ್ಸ್ಗೆ. ಇನ್ನು ಜಾತಿ ಗಣತಿಗೆ ವಿರೋಧವನ್ನು ವ್ಯಕ್ತಪಡಿಸಿದಂತ ಒಕ್ಕಲಿಗ ಸಮಾಜದಿಂದ ಈ ಬಾರಿ ಎಚ್ಚರಿಕೆಯ ನಡೆಯನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಈ ಬಾರಿಯ ಗಣತಿಯಲ್ಲಿ ಲೋಪ ಆಗದಂತೆ ತಡೆಯೋದಿಕ್ಕೆ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಒಕ್ಕಲಿಗ ಅಂತ ಬರೆಸೋದಿಕ್ಕೆ ಜನಜಾಗೃತಿಯನ್ನ ಮೂಡಿಸಲು ಸಮುದಾಯ ತೀರ್ಮಾನವನ್ನ ತೆಗೆದುಕೊಂಡಿದೆ. ನಿರ್ಮಲಾನಂದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಒಕ್ಕಲಿಗ ನಾಯಕರ ಸಭೆ ನಡೀತಾ ಇದೆ. ಜಾತಿ ಗಣತಿಯಲ್ಲಿ ಜಾತಿ ಕಾಲಂನಲ್ಲಿ ಒಕ್ಕಲಿಗ ಈ ರೀತಿಯಾಗಿ ಬರೆಸೋದಕ್ಕೆ ಅಜೆಂಡಾವನ್ನ ಇಟ್ಕೊಳ್ಳಲಾಗಿದೆ. ಉಪಜಾತಿಗಳನ್ನೇ ಜಾತಿ ಅಂತ ಬರೆಸದಂತೆ ಸಮುದಾಯಕ್ಕೆ ಮನವರಿಕೆಯನ್ನು ಮಾಡುವಂತಹ ಪ್ರಯತ್ನ, ಈ ರೀತಿಯಾಗಿರುವಂತಹ ನಿರ್ಣಯಗಳನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಧರ್ಮದ ಕಾಲಂನಲ್ಲಿ ಹಿಂದೂ, ಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಂತ ಬರೆಸಬೇಕು, ಉಪಜಾತಿ ಕಾಲಂನಲ್ಲಿ ಮಾತ್ರ ಪಂಗಡಗಳನ್ನು ಬರೆಸುವಂತೆ ಸಭೆಯಲ್ಲಿ ಅಜೆಂಡಾವನ್ನ ತೆಗೆದುಕೊಳ್ಳಲಾಗಿದೆ. ಸಮುದಾಯದ ಎಲ್ರಿಗೂ ಕೂಡ ಮಾಹಿತಿಯನ್ನು ಕೊಟ್ಟು ಅರಿವನ್ನ ಮೂಡಿಸೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಈ ಹಿಂದೆ ಆಗಿರುವಂತಹ ರೀತಿಯಲ್ಲಿ ಯಾವುದೇ ರೀತಿಯಲ್ಲೂ ಎಡವಟ್ಟಾಗಬಾರದು ಅಂತ ಹೇಳಿಕೊಂಡು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ್ ಬೈದರಮನೆ. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ್, ಇದೀಗ ಒಕ್ಕಲಿಗ ಸಮುದಾಯದಿಂದ ಈ ಬಾರಿ ಎಚ್ಚರಿಕೆಯ ನಡೆಯನ್ನ ತೆಗೆದುಕೊಳ್ತಾ ಇರೋದು. ಸೊ ಯಾವ ರೀತಿಯಾಗಿ ಮುಂಜಾಗ್ರತೆಯನ್ನು ವಹಿಸಿಕೊಳ್ಳೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ, ಏನೆಲ್ಲ ನಿರ್ಣಯಗಳು ಇವತ್ತಿನ ನಡೀತಾ ಇರುವಂತಹ ಈ ಸಭೆಯಲ್ಲಿ ತೆಗೆದುಕೊಳ್ಳಲಾಗ್ತಾ ಇದೆ? ಮಧುಸೂದನ್, ಈ ಬಾರಿ ಜನಗಣತಿ ವಿಚಾರದಲ್ಲಿ ಒಕ್ಕಲಿಗ ಸಮುದಾಯ ಅತ್ಯಂತ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದೆ. ಕಳೆದ ಬಾರಿ ಆದಂತ ಜನಗಣತಿಯ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯದ ಒಟ್ಟಾರೆ ಜನಸಂಖ್ಯೆಯನ್ನು ನಿರ್ಧಾರ ಮಾಡೋ ವಿಚಾರದಲ್ಲಿ ತಪ್ಪುಗಳಾಗಿದೆ, ಲೋಪಗಳು ಆಗಿದೆ ಅಂತಕ್ಕಂಥ ಒಂದು ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ಬಹಳ ಪ್ರಮುಖವಾದಂತ ಕಾರಣ ಆಯೋಗ ಸರಿಯಾಗಿ ಜಾತಿ ಜನಗಣತಿಯನ್ನು ಮಾಡಿಲ್ಲ ಅಂತಕ್ಕಂಥ. ಜೊತೆಗೆ ಒಕ್ಕಲಿಗ ಸಮುದಾಯದವರು ನಿರ್ದಿಷ್ಟವಾಗಿರ್ತಕ್ಕಂಥ ಕಾಲಂನಲ್ಲಿ ನಿರ್ದಿಷ್ಟವಾದ ರೀತಿಯಲ್ಲಿ ನಮೂದು ಮಾಡುವಲ್ಲಿ ವಿಫಲ ಆಗಿರ್ತಕ್ಕಂಥದ್ರ ಬಗ್ಗೆನೂ ಕೂಡ ಚರ್ಚೆ ಆಗಿದೆ. ಅಂತಿಮವಾಗಿ ಈ ಬಾರಿ ನಡೀತಕ್ಕಂಥ ಒಂದು ಜನಗಣತಿಯಲ್ಲಿ ಯಾವುದೇ ಲೋಪ ಆಗದ ಹಾಗೆ ಎಲ್ಲರೂ ಕೂಡ, ಅಂದ್ರೆ ಇಡೀ ಒಕ್ಕಲಿಗ ಸಮುದಾಯದ ಎಲ್ಲರೂ ಕೂಡ ಒಕ್ಕಲಿಗ ಅಂತಕ್ಕಂಥದ್ದನ್ನ ಪರ್ಟಿಕ್ಯುಲರ್ ಮೆನ್ಷನ್ ಮಾಡ್ಲೇಬೇಕು ಅಂತಕ್ಕಂಥದ್ದು. ಅಂದ್ರೆ ಈ ಸಹಜವಾಗಿ ಸಮುದಾಯದೊಳಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪಂಗಡಗಳು ಇರ್ತವೆ, ಆದರೆ ಎಲ್ಲರೂ ಕೂಡ ಒಕ್ಕಲಿಗ ಅನ್ನುವಂತ ಕಾಲಂನಲ್ಲಿ, ಅಂದ್ರೆ ಜಾತಿಯಲ್ಲಿ ಒಕ್ಕಲಿಗ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಬರೀಬೇಕು ಅಂತಕ್ಕಂಥದ್ದು ಈಗ ಸಮುದಾಯದ ಒಟ್ಟಾರೆ ಅಭಿಪ್ರಾಯ ಆಗಿದೆ. ಆ ಕಾರಣಕ್ಕಾಗಿ ಸಮುದಾಯದ ಒಳಗಡೆ ಜನಜಾಗೃತಿ ಮೂಡಿಸ್ತಕ್ಕಂಥದ್ದು ಮತ್ತು ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ವ್ಯತ್ಯಾಸಗಳಿದ್ರೂ ಕೂಡ ಈ ಕಾಲಂ ಅನ್ನ ಬರೆಯುವ ಸಂದರ್ಭದಲ್ಲಿ ನಿರ್ದಿಷ್ಟವಾದ ಕಾಲಂನಲ್ಲಿ, ಜಾತಿಯ ಕಾಲಂನಲ್ಲಿ ಒಕ್ಕಲಿಗ ಅಂತ ಹೇಳಿ ಮೆನ್ಷನ್ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ ಇವತ್ತಿನ ಸಭೆ ಕರೆದಿರ್ತಕ್ಕಂಥದ್ದು. ಸಹಜವಾಗಿ ಒಕ್ಕಲಿಗ ಸಮಾಜದ ಎಲ್ಲ ನಾಯಕರು ಕೂಡ ಇವತ್ತಿನ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಕೂಡ ಜನಜಾಗೃತಿ ಮೂಡಿಸ್ತಕ್ಕಂಥದ್ದು, ಎಲ್ಲೂ ಲೋಪ ಆಗದಾಗೆ ಸ್ಪಷ್ಟವಾದ ಸರಿಯಾದ ಹೆಜ್ಜೆ ಇಡುವ ನಿಟ್ಟಿನಲ್ಲಿ ಚಿಂತನ ಮಂಥನ ನಡೀತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.